ಕೆಲವು ಕ್ಷೇತ್ರಗಳಲ್ಲಿ ಬಿಜೆಪಿ ತಮ್ಮ ಹಳೆಯ ಸಂಪ್ರದಾಯವನ್ನು ಮುಂದುವರಿಸಿದಂತೆ ಕಂಡು ಬರ್ತಾ ಇದೆ. ಅಭ್ಯರ್ಥಿ ಯಾರಾದರೇನು ಮೋದಿಯ ಮುಖ ತೋರಿಸಿದ್ರೆ ಸಾಕು ಹಿಂದುತ್ವದ ಅಲೆಯಲ್ಲಿ ವೋಟ್ಗಳು ಬರುತ್ತೆ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಿದ್ದಾರೆ. ಹಿಂದುತ್ವದ ಅಲೆಯ ಕ್ಷೇತ್ರಗಳಲ್ಲಿ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ವಿಧಾನಸಭೆಯ ಪ್ರಯೋಗ ಈಗ ಲೋಕಸಭೆ ಚುನಾವಣೆಗೂ ರಿಪೀಟ್ ಆಗಿದೆ. 3 ಕ್ಷೇತ್ರಗಳ ಬದಲಾವಣೆಗೆ ಕಾರಣ ಮೋದಿಯೇ ಅಭ್ಯರ್ಥಿ ಅಂತಕ್ಕಂಥ ಲೆಕ್ಕ. ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಅಭ್ಯರ್ಥಿಯ ಬದಲಾವಣೆ ಆಗಿದೆ. ಇನ್ನು ಉತ್ತರ ಕನ್ನಡ ಇನ್ನೂ ಅನೌನ್ಸ್ ಆಗಿಲ್ಲ, ನೋಡೋಣ ಯಾರನ್ನ ಹಾಕ್ತಾರೆ ಅಂತ. ಹಿಂದುತ್ವದ ಕೋಟೆಯಲ್ಲಿ ಮೋದಿ ಮೇನಿಯಾವನ್ನು ನೆಚ್ಚಿಕೊಂಡಿದೆ ಬಿಜೆಪಿ. ಹಿಂದುತ್ವದ ಅಲೆಯ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಫಸಲು ಅಂತಕ್ಕಂಥ ಲೆಕ್ಕಾಚಾರ. ಕ್ಯಾಂಡಿಡೇಟ್ ಯಾರಾದರೂ ಪರವಾಗಿಲ್ಲ, ಕರಾವಳಿ ಜಿಲ್ಲೆಗಳು ಅಂತ ಅನ್ನೋಣ. ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಮತ್ತು ಉತ್ತರ ಕನ್ನಡ, ಇದರಲ್ಲಿ 2 ಕ್ಷೇತ್ರಗಳಲ್ಲಿ ಟಿಕೆಟನ್ನು ಬದಲಾವಣೆ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಬದಲು ಚೌಟಾ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಹಾಗೆಯೇ ಉಡುಪಿ, ಚಿಕ್ಕಮಗಳೂರಿನಲ್ಲಿ ತುಂಬ ಅಚ್ಚರಿದಾಯಕವಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಬಂದಿದ್ದಾರೆ. ಹಾಗಾಗಿ ಅಭ್ಯರ್ಥಿ ಯಾರಾದರೂ ಪರವಾಗಿಲ್ಲ, ಒಂದು ಹಿಂದುತ್ವದ ಅಲೆ ಇರತಕ್ಕಂಥ ಲೋಕಸಭಾ ಕ್ಷೇತ್ರಗಳು, ಮತ್ತೊಂದು ಕಡೆ ಮೋದಿ ಮೇನಿಯಾ. ಇದರಿಂದಾಗಿ ನಾವು ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಲೆಕ್ಕಾಚಾರ. ಬಹುತೇಕ ಉತ್ತರ ಕನ್ನಡಕ್ಕೂ ಅದೇ ರೀತಿಯಾದಂತಹ ಪ್ರಯೋಗವನ್ನು ಮಾಡ್ತಾರೆ ಅಂತ ಮಾತುಗಳು, ಮಾಹಿತಿಗಳು ಬರ್ತಾ ಇದೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡೆಯೋಣ. ರವೀಶ್, ಹಿಂದುತ್ವದ ಅಲೆ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಹಿಂದುತ್ವದ ಅಲೆ ಮತ್ತು ಮೋದಿ ಇವೆರಡೇ ಸಾಕು, ಅಭ್ಯರ್ಥಿ ಯಾರಾದರೂ ಪರವಾಗಿಲ್ಲ ಅಂತಕ್ಕಂಥ ಲೆಕ್ಕಾಚಾರನ ಹೈಕಮಾಂಡ್. ಅರವಿಂದ್, ಖಂಡಿತವಾಗಿಯೂ ಕೂಡ, ಯಾಕೆಂದರೆ ಈ ಪ್ರಯೋಗವನ್ನು 2018ರ ವಿಧಾನಸಭಾ ಚುನಾವಣೆಯಿಂದನೂ ಕೂಡ ಆ ಒಂದು ಭಾಗದಲ್ಲಿ ಮಾಡ್ಕೊಳ್ತಾ ಬರ್ತಾ ಇದೆ ಬಿಜೆಪಿ. ಆ ಕಾರಣಕ್ಕೋಸ್ಕರವಾಗಿ ಅಲ್ಲಿ ಯಾವುದೇ ರೀತಿಯ ದೊಡ್ಡ ಮಟ್ಟದ ವ್ಯತ್ಯಾಸಗಳು ಬಿಜೆಪಿಗೆ ಕಾಣಿಸಿಲ್ಲ. ಅಂದರೆ ಅಲ್ಲಿ ಅಭ್ಯರ್ಥಿ ಯಾರೇ ಇರ್ಬೋದು, ಪಕ್ಷದ ಸಿಂಬಲ್ ಮತ್ತು ಮೋದಿಯೇ ಆಧಾರ ಅನ್ನೋದನ್ನು ಕೂಡ ಒಂದು ರೀತಿಯಲ್ಲಿ ಅವರ ರಿಪೋರ್ಟ್ಗೆ ಒಂದು ರೀತಿಯಲ್ಲಿ ಸರಿಸಾಟಿಯಾಗುವಂಥ ರಿಪೋರ್ಟ್ ಕೂಡ ಸಿಕ್ಕಿರ್ಬೋದು. ಯಾಕೆಂದರೆ ಕಳೆದ ಬಾರಿ ಆ ಒಂದು ಪ್ರಯೋಗ ಮಾಡುವಂಥ ಸಂದರ್ಭದಲ್ಲಿ ದಕ್ಷಿಣ ಕನ್ನಡದಲ್ಲೇ 2 ಕ್ಷೇತ್ರ ಅಂದರೆ ಪುತ್ತೂರು, ಸುಳ್ಯದಲ್ಲೂ ಕೂಡ ಒಂದು ರೀತಿಯಲ್ಲಿ ಅಭ್ಯರ್ಥಿಗಳನ್ನು ಚೇಂಜ್ ಮಾಡಿ ಬದಲಾಯಿಸಿದರು. ಇನ್ನು ಉಡುಪಿಗೆ ಹೋದಂಥ ಸಂದರ್ಭದಲ್ಲಿ ಕುಂದಾಪುರ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಕಾಪು ಆಗಿರ್ಬೋದು, ಅಂದರೆ ಕಾರ್ಕಳವನ್ನು ಬಿಟ್ಟು ಎಲ್ಲ ಕಡೆಗಳಲ್ಲೂ ಕೂಡ ಒಂದು ಅಭ್ಯರ್ಥಿಗಳನ್ನ ಚೇಂಜ್ ಮಾಡುವಂಥ ಪ್ರಯತ್ನಕ್ಕೆ ಕೈ ಹಾಕಿದ್ರು, ಅಲ್ಲೂ ಕೂಡ ಸಕ್ಸಸ್ ಆಗಿದ್ರು. ಹಾಗಾಗಿ ಕರಾವಳಿಯ ಪ್ರದೇಶಗಳಲ್ಲಿ ಎಲ್ಲೋ ಒಂದು ಕಡೆ ಹಿಂದುತ್ವ ಅಲೆ ಇದೆ. ಏನೇ ಇದ್ದರೂ ಕೂಡ ಅಲ್ಲಿ ಬಿಜೆಪಿ ಸಕ್ಸಸ್ ಕಾಣುತ್ತೆ ಅನ್ನೋದು ಮಾನದಂಡವನ್ನು ಆಧರಿಸಿಯೇ ಈ ಬಾರಿ ಕೂಡ 3 ಕ್ಷೇತ್ರಗಳಲ್ಲೂ ಕೂಡ ಚೇಂಜ್ ಮಾಡೋದಂಗೆ ಕಾಣ್ತಾ ಇದೆ. ಯಾಕೆಂದರೆ ಈಗಾಗಲೇ 2 ಚೇಂಜ್ ಮಾಡಿದ್ದಾರೆ. ಒಂದು ಶೋಭಾ ಕರಂದ್ಲಾಜೆ ಇತ್ತು, ಅಲ್ಲಿ ಶೋಭಾ ಕರಂದ್ಲಾಜೆಗೆ ಸ್ಥಳೀಯ ವಿರೋಧ, ಬೇರೆ ಬೇರೆ ರೀತಿಯ ವಿರೋಧಗಳ ಹಿನ್ನೆಲೆಯಲ್ಲಿ ಅವ್ರನ್ನ ಶಿಫ್ಟ್ ಮಾಡಿ ಅಲ್ಲಿಗೆ ಕೋಟಾ ಶ್ರೀನಿವಾಸ ಪೂಜಾರಿಯನ್ನು ಉಡುಪಿ, ಚಿಕ್ಕಮಗಳೂರಿಗೆ ಹಾಕಿದ್ರು. ಜೊತೆಗೆ ಇನ್ನು ದಕ್ಷಿಣ ಕನ್ನಡದಲ್ಲೂ ಕೂಡ ನಳಿನ್ ಕುಮಾರ್ ಕಟೀಲ್ ಸ್ವತಃ ರಾಜ್ಯಾಧ್ಯಕ್ಷರಾಗಿದ್ದಂಥವ್ರನ್ನೇ ಕೂಡ ಅಲ್ಲಿ ಚೇಂಜ್ ಮಾಡಿ ಈಗ ಪ್ರಯೋಗ ಮಾಡಿದೆ. ಹಾಗಾಗಿ ಅಲ್ಲೂ ಕೂಡ ಯುವಮುಖಕ್ಕೆ ಮಣೆ ಹಾಕಿರ್ತಕ್ಕಂಥದ್ದು. ಹಾಗಾಗಿ ಬ್ರಿಜೇಶ್ ಚೌಟಾ ಅವರಿಗೆ ಅಲ್ಲಿ ಟಿಕೆಟನ್ನು ಕೊಟ್ಟಿದ್ದಾರೆ. ಇನ್ನು ಉತ್ತರ ಕನ್ನಡವನ್ನು ಕೂಡ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಅನಂತಕುಮಾರ್ ಹೆಗಡೆಗೆ ಬಹುತೇಕ ಟಿಕೆಟ್ ಮಿಸ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅಲ್ಲೂ ಕೂಡ ಹೊಸ ಮುಖಕ್ಕೆ ಆದ್ಯತೆಯನ್ನು ಕೊಡುವಂಥವ್ರು ಇದ್ದಾರೆ. ಒಟ್ಟಾರೆಯಾಗಿ ಆ ಒಂದು ಕ್ಷೇತ್ರಗಳಲ್ಲಿ ಯಾರೇ ಅಭ್ಯರ್ಥಿ ಆದರೂ ಕೂಡ ಪಕ್ಷದ ಸಿಂಬಲ್ ಮತ್ತು ಮೋದಿಯೇ ಪ್ರಧಾನವಾಗಿ ಅಭ್ಯರ್ಥಿ ಆಗಿರ್ತಾರೆ ಅನ್ನೋದೇ ಮಾನದಂಡ ಆಗಿದೆ. ಹಾಗಾಗಿ ಇದು ಈ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಕೂಡ ಕಾದು ನೋಡಬೇಕು. ಅರವಿಂದ್, ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮ ಎಲ್ಲ ಮಾಹಿತಿಗೆ. ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂದರೆ ಅವ್ರಿಗೆ ಗೊತ್ತಿಲ್ಲದೆ ಏನಾಗಲ್ಲ. ಆ ವಿಚಾರದಲ್ಲಿ ಅವರು ಬಹಳ ಲೆಕ್ಕಾಚಾರ ಹಾಕಿರ್ತಾರೆ. ಪ್ರಯೋಗಗಳು ಈಗಾಗಲೇ ಯಶಸ್ವಿಯಾಗಿದೆ. ಪ್ರಯೋಗಗಳು ಯಾವುದೇ ಕಾರಣಕ್ಕೂ ಕೂಡ ಕೈ ಕೊಟ್ಟಿಲ್ಲ. ಈ ಎಲ್ಲ ಲೆಕ್ಕಾಚಾರದಲ್ಲಿ ಅವರು ಕರಾವಳಿ ಜಿಲ್ಲೆಗಳಲ್ಲಿ ಪ್ರಯೋಗಕ್ಕೆ ಪದೇ ಪದೇ ಮುಂದಾಗ್ತಾ ಇರ್ತಾರೆ.